ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಸಮರ್ಥ ಸದ್ಗುರು ಸಿದ್ಧಾರೂಢರ ಒಂದು ಮಹಿಮೆಯನ್ನು ನೋಡೋಣ. ಅದಕ್ಕೂ ಮೊದಲು ನಿಮ್ಮ ಸ್ಪಿರಿಚುಯಾಲಿಟಿ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಇವತ್ತಿನ ದಿನ ಸಿದ್ಧಾರೂಢರು ಮೂರನ್ನಾಳೆದ ಆರನ್ನು ಮೆಟ್ಟಿ ನಿಂತ ಸಮರ್ಥ ಸದ್ಗುರು ಆಗಿರ್ತಕ್ಕಂಥ ಸಿದ್ಧಾರೂಢರ ಸತ್ತ ಸರ್ಪವನ್ನು ಜೀವಂತವಾಗಿ ಬದುಕಿಸಿರ್ತಕ್ಕಂಥ ಒಂದು ಮಹಿಮೆಯನ್ನು ನೋಡೋಣ. ಊರಿನ ಎಲ್ಲ ಮಕ್ಕಳು ಕೂಡಿ ಒಂದು ದಿನ ವನಭೋಜನಕ್ಕೆಂದು ಕಾಡಿಗೆ ಹೋಗುತ್ತಾರೆ. ಅಲ್ಲಿ ವನಭೋಜನವನ್ನು ಮುಗಿಸಿ ಊರಿ ಕಡೆ ಬರಬೇಕೆಂದು ದಾರಿ ಹಿಡಿದಿರ್ತಾರೆ. ನಡು ದಾರಿಯಲ್ಲಿ ಒಂದು ಭಯಾನಕವಾದ ದೊಡ್ಡ ಸರ್ಪ ಕಾಣಿಸಿತ್ತು. ಎಲ್ಲರೂ ಅದನ್ನು ನೋಡಿ ಭಯಭೀತರಾಗಿ ಸಿಕ್ಕ ಕಡೆಗೆಲ್ಲ ಓಡೋಡಿ ಹೋದರು. ಆದರೆ ಸಿದ್ಧನು ಸರ್ಪವನ್ನು ಕೈಯಲ್ಲಿ ತೆಗೆದುಕೊಂಡು, ಇದು ಸತ್ತ ಸರ್ಪಕ್ಕೆ ಎಲ್ಲರೂ ಅಂಜಿ ಓಡಿ ಹೋಗುತ್ತೀರಿ, ಇನ್ನು ಜೀವಂತ ಇದ್ದ ಸರ್ಪಕ್ಕೆ ಎಷ್ಟೊಂದು ಭಯಭೀತರಾಗುತ್ತೀರಿ ಎಂದು ಅದನ್ನು ಎಲ್ಲರಿಗೂ ತೋರಿಸುತ್ತಾ ಹೇಳಿದರು. ಅದು ನಿಜವಾಗಲೂ ದಾರಿಯಲ್ಲೇ ಸತ್ತು ಬಿದ್ದಿತ್ತು. ಜನರು ಅದು ಜೀವಂತ ಇರುವುದೆಂದು ಸಿಕ್ಕ ಕಡೆಗೆ ಹೌಹಾರಿ ಓಡಿ ಹೋದರು. ಅದನ್ನು ನೋಡಿ ಅದು ನಿಜವಾಗಿಯೂ ಸತ್ತಿತ್ತೆಂದು ತಿಳಿದುಕೊಂಡರು. ಆದರೆ ನಿಜವಾಗಲೂ ನಮ್ಮ ಜೀವನದಲ್ಲಿ ಇದೇ ರೀತಿ ನಾವು ಭಯಭೀತರಾಗಿರ್ತೀವಿ. ನಶ್ವರವಾದ ಭೋಗ ವಸ್ತುವಿನಲ್ಲಿ, ನಶ್ವರವಾದ ಮಿಥ್ಯವಾದ ವಸ್ತುವಿಗಾಗಿ ನಾವು ಸತ್ಯವೆಂದು ನಂಬಿ ಇಡೀ ಆಯುಷ್ಯ ಪೂರ್ತಿ ಅದಕ್ಕಾಗಿ ಕಳೆಯುತ್ತೇವೆ. ಒಂದು ದಿನವಾದರೂ ನಾವು ಪಾರಮಾರ್ಥ ಜೀವನದ ನಿಜವಾದ ಪರಮಾನಂದ ಸುಖವನ್ನು ಅನುಭವಿಸುವುದಕ್ಕಾಗಿ ಗುರುವಿನ ಸನ್ನಿಧಿಗೆ ಹೋಗಿ ಗುರುಚರಣವನ್ನು ಒಂದು ಸಾರಿ ನಮಿಸುತ್ತಾ ಅದರಿಂದ ಓಂ ನಮಃ ಶಿವಾಯ ಎಂಬ ಮಹಾಮಂತ್ರದ ಮಹಿಮೆಯನ್ನು ನೋಡೋಣ. ಇಲ್ಲಿ ಸಿದ್ಧನು ಸರ್ಪವನ್ನು ಜೀವಂತವಾಗಿ ಮಾಡಿ ಕಳಿಸೋಣ, ಎಲ್ಲರೂ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿರಿ ಎಂದು ಹೇಳುತ್ತಾರೆ. ಇಲ್ಲಿ ಸಿದ್ಧಾರೂಢರು ಏನೆಂದು ಹೇಳುತ್ತಾರೆ ಅಂದರೆ, ಓಂ ನಮಃ ಶಿವಾಯ ಎಂಬ ಮಹಾಮಂತ್ರದ ಎಲ್ಲ ಮಂತ್ರಗಳಿಗೂ ಮೂಲ ಮಂತ್ರವಾಗಿರ್ತಕ್ಕಂಥ ಬೀಜ ಮಂತ್ರವೇ ಈ ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರವೇ ಬೀಜ ಮಂತ್ರವಾಗಿದೆ. ಈ ಮಂತ್ರದ ಪಠಣೆಯನ್ನು ಭಕ್ತಿ, ಶ್ರದ್ಧೆ, ನಂಬಿಕೆ, ವಿಶ್ವಾಸದಿಂದ ನಾವು ಪಠನೆ ಮಾಡಿದಾಗ ಆ ಸತ್ತ ಹಾವು ಕೂಡ ಜೀವಂತವಾಗಿ ಮಾಡೋಣ ಎಂದು ಸಿದ್ಧರು ಹೇಳಿ ಎಲ್ಲರೂ ಕೂಡ ಪಂಚಾಕ್ಷರಿ ಮಂತ್ರವನ್ನು ಜಪಿಸಲು ಪ್ರಾರಂಭಿಸುತ್ತಾರೆ. ಸಿದ್ಧನು ಪಂಚಾಕ್ಷರಿ ಮಂತ್ರವನ್ನು ಮೊದಲು ಪಠಿಸಿದನು. ಅದರಂತೆ ಎಲ್ಲರೂ ಆ ಮಂತ್ರವನ್ನು ಪಠಿಸುತ್ತಲೇ ಇದ್ದರು. ಆದ್ದರಿಂದ ಆ ಹಾವಿಗೆ ಜೀವ ಬಂದಿತ್ತು. ಯಾರಿಗೂ ಏನನ್ನ ಮಾಡದೆ ಬೇರೆ ಕಡೆಗೆ ಅದು ಹರಿದು ಹೋಯಿತು. ಇದರಿಂದ ಎಲ್ಲರೂ ಸಿದ್ಧನನ್ನು ಹೊಗಳಿದರು. ಇವನು ಪರಶಿವನು, ಬೇರೆಯಲ್ಲ, ಪರಮಾತ್ಮನು, ಇವನು ಸಾಕ್ಷಾತ್ ಇವನ ಶರೀರದಲ್ಲಿ ವಾಸವಾಗಿರುವನು, ಇವನನ್ನು ಪಡೆದು ನಾವು ಧನ್ಯರು, ನಮ್ಮ ಊರು ಧನ್ಯವೆಂದು ಅವನನ್ನು ಕೊಂಡಾಡುತ್ತಲೇ ಮಾತಿನ ಒಂದು ಮಹಿಮೆಯಲ್ಲಿ ವರ್ಣನೆ ಮಾಡುತ್ತಾ ಸಿದ್ಧರ ಒಂದು ಮಹಿಮೆಯನ್ನು ಹೇಳುವುದು ಅಂದರೆ ನಮ್ಮ ಪಾರಮಾರ್ಥ ಜೀವನದ ಮಹಿಮೆಯನ್ನು ನಾನಾರಂಭ ಅರಿವಿನ ಮೂಲದಲ್ಲಿ ಪ್ರಯಾಣ ಮಾಡಿದ ಸ್ವಯಂನ ಸಂಕಲ್ಪದಲ್ಲಿ ಪ್ರಯಾಣ ಮಾಡುವುದು ಎಂದರ್ಥ. ಯಾವ ವ್ಯಕ್ತಿ ಪ್ರಯಾಣವನ್ನು ಸ್ವಯಂದಲ್ಲಿ ಮಾಡುತ್ತಾನೋ ಆ ವ್ಯಕ್ತಿಗೆ ನಿಜವಾಗಲೂ ಈ ಭೂಲೋಕದಲ್ಲಿ ನಿರ್ಭಯ, ಯಾರ ಒಂದು ಭಯನೂ ಇರುವುದಿಲ್ಲ. ಧೈರ್ಯ, ಸಾಹಸ, ಶ್ರದ್ಧೆ, ನಂಬಿಕೆ, ವಿಶ್ವಾಸ, ಭಕ್ತಿ, ಈ ಒಂದು ಪರಾಕಾಷ್ಠೆಯಲ್ಲಿ ಆ ವ್ಯಕ್ತಿ ಪಾರಮಾರ್ಥದ ಪರಮಾನಂದವನ್ನು ತಲುಪುತ್ತಾ ಮಾನವ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳುತ್ತಾರೆ. ನನ್ನ ಎಲ್ಲ ಆಧ್ಯಾತ್ಮಿಕ ಮುಮುಕ್ಷಿಗಳು ತಮ್ಮ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾರೆ ಎಂದು ನಂಬಿಕೆ, ವಿಶ್ವಾಸದಿಂದ ನನ್ನ ಎರಡು ನುಡಿಗಳನ್ನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸಂ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳಾದಿ.